ಮಾಡಿಸಿದ್ದೀರಿ. ಇದೆಲ್ಲವೂ ಸಹ ಆದರ್ಶ. ಇದನ್ನು ನಾವು ಸಂಸ್ಕಾರ ಅಥವಾ ಶಿಕ್ಷಣ ಅಂತ ಹೇಳ್ಬೋದು, ಅಥವಾ ಸಂಸ್ಕಾರ ಶಿಕ್ಷಣ ಅಂತ ಹೇಳ್ಬೋದು. ಇದು ಬೇಕು ಇವತ್ತಿನ ಸಮಾಜಕ್ಕೆ. ಹಾಗಾಗಿ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಲೆಗೊಟ್ಟಿಗೆ ಇದೆಯಲ್ಲ, ರಾಜ್ಯ ಮಟ್ಟದಲ್ಲಿ ಎಲ್ಲರೂ ನೋಡ್ತಾರೆ. ಯಾಕೆ ಅಂತಂದರೆ ಇಂತಹ ಗುಣವಿಶೇಷಣಗಳಿಂದ ನಿಮ್ಮ ಶಾಲೆಗೆ ಗೌರವ ಸಲ್ತಾ ಇದೆ. ಆ ಗುಣವಿಶೇಷಣ ಇದರಲ್ಲಿದೆ. ಹಾಗಾಗಿ ಅಸೂಯೆಯನ್ನು ಅಳಿಸುವುದೇ ಒಂದು ದೊಡ್ಡ ಸಂಸ್ಕಾರ, ಅದುವೇ ಶಿಕ್ಷಣ. ಹಾಗೆ ನಾನು ಶಿಕ್ಷಣದ ಬಗ್ಗೆ ವಿಶೇಷ ಯಾಕೆ ಹೇಳ್ತೇನೆ ಅಂದರೆ, ಇದನ್ನು ಮಕ್ಕಳಲ್ಲಿ ಬಿತ್ತರಿಸಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತೇಳಿ. ಅದು ಗಿಡ ರೂಪದಲ್ಲಿರುವಾಗ ನೀವು ಯಾವ ಆಕೃತಿಯನ್ನು ಕೊಡ್ತೀರೋ ಮರವಾಗಿ ಬೆಳೀತಾ ಅದೇ ಆಕೃತಿ ಅನ್ನೋದು ಪಡ್ಕೊಳ್ತದೆ. ಮಕ್ಕಳಲ್ಲಿ ಉತ್ತಮ ಸಂಸ್ಕಾರವನ್ನು ನೀಡಬೇಕು. ರವೀಂದ್ರ ನಾಯಕರು ಒಂದು ಪ್ರಶ್ನೆಯನ್ನು ಇಟ್ಟಿದ್ದರು, ಅದಕ್ಕೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಇವತ್ತು ಶಿಕ್ಷಣ ಬಹುಶಃ ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡಲಿಕ್ಕೆ ಏನಾದರೂ ಸಾಧ್ಯ ಇದೆ ಅಂತ ಆದರೆ ಶಿಕ್ಷಣದಿಂದ ಮಾತ್ರ, ಇನ್ಯಾವುದರಿಂದ ಸಾಧ್ಯ ಇಲ್ಲ. ಹಾಗಿದ್ರೆ ಅಂತಹ ಶಿಕ್ಷಣ ಹೇಗಿರಬೇಕು? ಶಿಕ್ಷಣ ಸಂಸ್ಕಾರಯುತವಾಗಿರಬೇಕು. ಅದಕ್ಕೆ ಆರಂಭದಲ್ಲಿ ನಾವು ಹೇಳಿದ್ದು ಗುರುಕುಲ ಪದ್ಧತಿ ಅಂತ. ಎಲ್ಲ ಸರ್ಕಾರಿ ಶಾಲೆಗಳು ಸಹ ಈ ಆದರ್ಶವನ್ನು ಅನ್ವಯಿಸಿಕೊಂಡ್ರೆ ಬಹುಶಃ ನಮ್ಮ ರಾಜ್ಯದಲ್ಲಿ ಬಹುಶಃ ಬೇರೆ ಶಾಲೆಗಳು ಯಾವುದು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಶಪಥ ಮಾಡಿ ಹೇಳ್ತೇನೆ. ನಾನು ಬೇರೆ ಶಾಲೆ ನಡೆಸ್ತಾ ಇರೋನೆ, ನಮ್ಮದು ಶಾಲೆ ಇದೆ. ಆದರೆ ಈ ಮಾತನ್ನು ನಾನು ಹೇಳೇ ಹೇಳ್ತೇನೆ. ಯಾಕೆಂದರೆ ಈ ಶಾಲೆಯ ಅಂದ ಅಥವಾ ನಿಮ್ಮ ಸಂಸ್ಕಾರ ಇದೆಯಲ್ಲ, ಅದು ನಾವು ಹೇಳಲೇಬೇಕು. ಅಂಥ ಸಂಸ್ಕಾರ ಇವತ್ತು ಶಿಕ್ಷಣವನ್ನು ಕೊಟ್ಟರೆ ಅಂತಾದರೆ ಎಲ್ಲವೂ ಸಾಧ್ಯ. ಹಾಗಿದ್ರೆ ಇಲ್ಲಿ ಏನೋ ಒಂದು ಲೋಪ ಆಗ್ತಾ ಇದೆಯಲ್ಲ, ಏನು ಲೋಪ ಆಗ್ತಾ ಇದೆ? ಈ ಲೋಪ ಆಗ್ತಾ ಇರೋದೇನಂತಂದರೆ, ನಮ್ಮ ಶಿಕ್ಷಕರು ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕು. ನಾನು ಹೇಳಿದ್ರೆ ಕೆಲವರಿಗೆ ಬೇಸರ ಆಗ್ಬೋದು, ಆದರೆ ಸತ್ಯವನ್ನು ಹೇಳಲಿಕ್ಕೆ ನಾವು ಹಿಂಜರಿದ್ರೆ ಸಮಾಜದಲ್ಲಿ ಬಹಳ ಮುಂದೆ ತೊಂದರೆಗಳಾಗ್ಬೋದು. ಶಿಕ್ಷಕರ ಆಯ್ಕೆ ಪ್ರಕ್ರಿಯೆ ಅಲ್ಲಿ ಪಾರದರ್ಶಕತೆ ಇರಬೇಕು. ಆ ಪಾರದರ್ಶಕತೆಯ ಕೊರತೆ ಯಾವತ್ತಿಂದೂ ಇದೆ, ಇವತ್ತೂ ಇದೆ, ನಾಳೆ ಗೊತ್ತಿಲ್ಲ, ಇವತ್ತಿನವರೆಗೂ ಇದೆ. ಅದರ ಪ್ರಮಾಣ ಏನಾಗುತ್ತೆ ಅಂದರೆ, ಮಕ್ಕಳು, ತಂದೆ ತಾಯಿಗಳು, ಪೋಷಕರು ನಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿ ಅಂತ ಹೇಳಿ ಬಿಟ್ಟುಕೊಡ್ತಾರಲ್ಲ ಮಕ್ಕಳನ್ನು, ಅಂಥ ಮಕ್ಕಳ ಭವಿಷ್ಯ ಎಂಥವ್ರ ಕೈಯಲ್ಲಿ ಕೊಡ್ತಾ ಇದ್ದೇವೆ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾದ ಪ್ರಸಂಗ ಇದೆ. ಯಾಕಂದರೆ ನಿನ್ನೆ ಮೊನ್ನೆಯ ದೃಶ್ಯ ಮಾಧ್ಯಮ ಮತ್ತು ಖರೀದಿ ಮಾಧ್ಯಮಗಳನ್ನು ನೋಡಿದಾಗ ಶಿಕ್ಷಕನೋರ್ವ ಅತ್ಯಾಚಾರ ಮಾಡ್ತಾನೆ, ಬಾಲಕೆಯ ಒಂದು ವಿಚಾರ ಇದು ಬಹಿರಂಗ ಬೇಡ, ವಿಶೇಷವಾಗಿ ಗೊತ್ತಿರೋದೆ. ಆದರೆ ಇಲ್ಲಿ ನಾವು ಪ್ರಶ್ನಿಸಬೇಕಾದ ಅಗತ್ಯತೆ ಇದೆ. ಶಿಕ್ಷಕರ ಗುಣಮಟ್ಟ ಒಳ್ಳೆಯವರು ಖಂಡಿತ ಇದ್ದಾರೆ, ಆದರೆ ಬಿಳಿ ಬೋರ್ಡಿನಲ್ಲಿ ಅಲ್ವಾ ಒಂದು ಕಪ್ಪು ಚುಕ್ಕೆ ಇದ್ದರೆ ಬೋರ್ಡ್ ತುಂಬ ಬಿಳಿ ಉಂಟು ಅಂತ ಯಾರು ಹೇಳುವುದಿಲ್ಲ, ಕಪ್ಪು ಚುಕ್ಕೆ ಉಂಟು ಅಂತ ಮಾತ್ರ ಹೇಳ್ತಾರೆ. ಕಪ್ಪು ಚುಕ್ಕೆ ಮಾತ್ರ ಕಾಣಿಸ್ತದೆ. ಏನುಂಟು ಅಂತ ಕೇಳಿದ್ರೆ ಎಲ್ಲರೂ ಕಪ್ಪು ಚುಕ್ಕೆ ಉಂಟು ಅಂತ ಹೇಳಿ ಎಲ್ಲೋ ಅಪವಾದಕ್ಕೆ ಇರ್ತಕ್ಕಂಥ ಅಂಥ ಶಿಕ್ಷಕರಿಂದ ಇಡೀ ಶಿಕ್ಷಣಕ್ಕೆ ಕಪ್ಪು ಚುಕ್ಕೆ ಆಗ್ತಾ ಇದೆ. ಇದಕ್ಕೆ ಕಾರಣ ಪಾರದರ್ಶಕತೆಯ ಕೊರತೆ, ಆಯ್ಕೆಯಲ್ಲಿ ಪಾರದರ್ಶಕತೆಯ ಕೊರತೆ ಒಂದು. ಈ ಎರಡನೇದಾಗಿ ಶಿಕ್ಷಕ ಆಗುವಂಥವ್ರು ಎಂಥವರು? ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುವ ಪ್ರಸಂಗ ಬರ್ತಾ ಇದೆ. ಅದಾಗಬಾರ್ದು. ಶಿಕ್ಷಕ ವೃತ್ತಿಯಷ್ಟು ಶ್ರೇಷ್ಠ ವೃತ್ತಿ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಇದನ್ನು ಬರೆದಿಟ್ಟುಕೊಳ್ಳಿ. ಶಿಕ್ಷಕ ವೃತ್ತಿಯಷ್ಟು ಶ್ರೇಷ್ಠ ವೃತ್ತಿ ಇನ್ನೊಂದಿಲ್ಲ. ಯಾಕೆಂದರೆ ಇವತ್ತು ಒಬ್ಬ ಡಾಕ್ಟರ್ ಆಗಬೇಕು ಅಂತಾದರೆ ಅವನ ಶಿಕ್ಷಕ ಇದ್ದಾನೆ, ಒಬ್ಬ ಇಂಜಿನಿಯರ್ ಆಗಬೇಕು ಅಂದರೆ ಅವರಿಂದ ಶಿಕ್ಷಕನಿದ್ದಾನೆ, ನಾನೊಬ್ಬ ಇಂಥ ಸ್ಥಾನದಲ್ಲಿ ಕೂತಿದ್ದೇನೆ ಅಂತಾದರೆ ನನ್ನಿಂದ ಒಬ್ಬ ಶಿಕ್ಷಕನಿದ್ದಾನೆ ಅಲ್ವಾ. ಒಬ್ಬ ಸಮರ್ಥ ಗುರುಲ್ಲಿ ಸಮಾಜಕ್ಕೆ ಸಿಗ್ತಾನೆ ಅಂತ ಆದರೆ ಅವನಿಂದ ಒಬ್ಬ ಶಿಕ್ಷಕನಿದ್ದಾನೆ. ಶಿಕ್ಷಕ ವೃತ್ತಿ ಕ್ಷೀಣ ವೃತ್ತಿ ಅಲ್ಲ, ಅದು ಯಾವುದೇ ಕಾರಣಕ್ಕೂ ಸಹ
ಅಲ್ಪ ವೃತ್ತಿ ಅಲ್ಲ, ಅದು ಶ್ರೇಷ್ಠ ವೃತ್ತಿ. ಅದನ್ನು ಗೌರವಿಸಬೇಕು. ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ, ಇವತ್ತಿನ ಶಿಕ್ಷಕರು ನಿಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಳಿ. ನೀವು ಉತ್ತಮ ಸಮಾಜ ನಿರ್ಮಾಣ ಮಾಡುವ ಸಂಕಲ್ಪ ಮಾಡಿದ್ದೀರಿ ಅಂತ ಆದರೆ, ಉತ್ತಮ ಸಮಾಜ ನಿರ್ಮಾಣ ಮಾಡುವ ಸಂಕಲ್ಪ ಮಾಡಿದ್ದೀರಿ ಅಂತ ಆದರೆ, ಮಕ್ಕಳಲ್ಲಿ ಒಬ್ಬ ಆದರ್ಶ ಶಿಕ್ಷಕನನ್ನು ಹುಡುಕುವ ಕೆಲಸ ಮಾಡಿ. ನೀವು ಮಕ್ಕಳಲ್ಲಿ ಆದರ್ಶ ಶಿಕ್ಷಕನನ್ನು ಹುಡುಕುವ ಕೆಲಸ ಮಾಡಿ. ನೀವು ಶ್ರೇಷ್ಠರು ಅಂತ ಆಗಬೇಕಾದ್ರೆ ನೀವು ಮಕ್ಕಳಲ್ಲಿ ನಿಮ್ಮ ಶ್ರೇಷ್ಠತೆಯನ್ನು ಬಿತ್ತರಿಸುವ ಕೆಲಸ ಮಾಡಿ. ನೀವು ಉತ್ತಮ ಶಿಕ್ಷಕರಾಗಬೇಕಾದ್ರೆ ನಿಮ್ಮ ಶ್ರೇಷ್ಠತೆ ಇದೆಯಲ್ಲ, ಅದನ್ನು ಮಕ್ಕಳಲ್ಲಿ ಬಿತ್ತರಿಸುವ ಕೆಲಸ ಮಾಡಿ. ಅವಳಲ್ಲಿ ಸ್ವಲ್ಪ ಒಂದು ಮೊಳಕೆ ಉರಿಸಿ, ಒಂದೊಂದು ಬೀಜವನ್ನು ಉರಿಸಿ. ಅವಳು ನಾಳೆ ಈ ಸಮಾಜದಲ್ಲಿ ನಾನು ಒಬ್ಬ ಆಗಬೇಕು ಅಂತ ಹೇಳಬೇಕೇ ವಿನಃ ನಾನೊಬ್ಬ ಇಂಜಿನಿಯರ್ ಆಗಬೇಕು ಅಂತ ಹೇಳಬೇಕಾದಿಲ್ಲ, ನಾನೊಬ್ಬ ಡಾಕ್ಟರ್ ಆಗಬೇಕು ಅಂತ ಹೇಳಬೇಕಾದಿಲ್ಲ. ಈ ಕೊರತೆಯನ್ನು ನೀಗಿಸುವ ಕೆಲಸ ಮಾಡಿದರೆ ಇವತ್ತಲ್ಲ, ಇನ್ನು 10 ವರ್ಷ 15 ವರ್ಷ ನಂತರ ನನ್ನ ಈ ಮಾತಿನ ಅರ್ಥ ಸಮಾಜ ಆವತ್ತು ಒಪ್ಕೊಳ್ಬೋದು. ಯಾಕೆಂದರೆ ನಿಮ್ಮಂಥ ಇನ್ನೊಬ್ಬ ಆದರ್ಶ ಶಿಕ್ಷಕ ಸಮಾಜದಲ್ಲಿ ಬಂದಂತಾದರೆ ಸಾವಿರಾರು ಮಕ್ಕಳ ಭವಿಷ್ಯವನ್ನು ಕಟ್ಟಬಲ್ಲ, ಅವನು ರೂವಾರಿ ಆಗಬಲ್ಲ, ಅವನು ಆದರ್ಶನಾಗಬಲ್ಲ. ಆದರ್ಶದ ಕೊರತೆ ಇದೆ, ಆದರ್ಶದ ಕೊರತೆ ಇದೆ. ಶಿಕ್ಷಕರು ಬಹುಶಃ ನೋವಾಗ್ಬೋದೇ ನಾನು ಹೇಳ್ತಾ ಇರೋದು, ಖಂಡಿತ ನೋವು ಮಾಡ್ಕೊಳ್ಳುವಾಗಿಲ್ಲ. ಇದನ್ನು ಕಠೋರ ಸತ್ಯವನ್ನು ನೀವು ಒಪ್ಪಿಕೊಳ್ಳಿ, ಮಾಡಬೇಕಾಗಿದೆ. ಹಿಂದೇನು ತಪ್ಪಾಗಿದೆ ಅಂತಂದರೆ, ಕಲಿಯುವ ಮಕ್ಕಳಲ್ಲಿ ಶಿಕ್ಷಕನಾಗುವಂಥ ವೃತ್ತಿಯನ್ನು ಬಿತ್ತರಿಸಲಿಲ್ಲ, ಬಿಂಬಿಸಲಿಲ್ಲ, ಅವರಿಗೆ ಹೇಳಿಕೊಡ್ಲಿಲ್ಲ. ಎಲ್ಲರೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇನ್ನೊಬ್ಬನಾಗಬೇಕು ಅಂತ ಹೇಳಿಕೊಟ್ರು. ಒಬ್ಬ ಕೃಷಿಕನನ್ನು ನೀವು ಕಂಡುಕೊಳ್ಳಲಿಲ್ಲ, ಒಬ್ಬ ಸಮಾಜ ಸುಧಾರಕನನ್ನು ನೀವು ಕಂಡುಕೊಳ್ಳಲಿಲ್ಲ, ಒಬ್ಬ ಚಿಂತಕನನ್ನು ಕಂಡುಕೊಳ್ಳಲಿಲ್ಲ. ಅವನ ಪ್ರತಿಭೆಯನ್ನು ಮುಚ್ಚುವಂಥ ಕೆಲಸಗಳಾಯಿತು ಏನೋ ಆಗಿರಬೇಕು ಬಹುಶಃ. ಅದು ದುಃಖದ ಸಂಗತಿ ಅಲ್ವಾ? ಅಂತಹ ಪ್ರತಿಭೆಯನ್ನು ಮುಚ್ಚುವ ಕೆಲಸ ಮಾಡಿದರೆ ಆ ವ್ಯಕ್ತಿ ನಾಳೆಗೆ ಕನಸು ಕಟ್ಕೊಳ್ತಾನೆ. ಅವನಲ್ಲಿ ಸಾಧ್ಯವಾಗದೇ ಇರತಕ್ಕಂಥದ್ದನ್ನು ನಾವು ರೂಢಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ತಂದೆ ತಾಯಿ ಕನಸಿರ್ತದೆ, ನಾನು ದುಡಿದಿದ್ದೇನೆ, ನಾನು 20 ವರ್ಷ 25 ವರ್ಷ ಚಪ್ಪಲನ್ನು ಸವದು ಮಗನಿಗೆ ಕಲಿಸ್ತಾ ಇದ್ದೇನೆ, ಮಗಳಿಗೆ ಕಲಿಸ್ತಾ ಇದ್ದೇನೆ, ಬೆವರನ್ನು ಸುರಿಸ್ತಾ ಇದ್ದೇನೆ. ಯಾಕೆ ಕೇಳಿದ್ರೆ ಮಕ್ಕಳಿಗೆ ಭವಿಷ್ಯಕ್ಕಾಗಿ. ಆಸ್ತಿಯನ್ನು ಯಾಕೆ ಮಾಡ್ತೀರಿ? ಮಕ್ಕಳ ಭವಿಷ್ಯಕ್ಕಾಗಿ ಅಲ್ವಾ? ಯಾಕೆ ದುಡಿತಾ ಇದೆಯಾ? ಮಕ್ಕಳ ಭವಿಷ್ಯಕ್ಕಾಗಿ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ. ಆದರೆ ಮಕ್ಕಳ ಭವಿಷ್ಯವನ್ನು ಕಟ್ಟುವಲ್ಲಿ ನಾವೆಲ್ಲೋ ಎಡವಿದ್ದೇವೆ. ಒಂದು ಸ್ತರದ ವ್ಯಕ್ತಿಗಳು ಇವತ್ತು ಬಹುಶಃ 40-45 ವರ್ಷ 50 ವರ್ಷ 55 ವರ್ಷದ ವ್ಯಕ್ತಿಗಳು ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದೀರಿ ಮಕ್ಕಳ ಭವಿಷ್ಯವನ್ನು ನೋಡಿಕೊಂಡು. ಸಮಾಜ ಇವತ್ತು ಅದು ಕಣ್ಣೀರು ಸುರಿಸ್ತಾ ಇದೆ. ಯಾಕೆ ಅಂತಂದ್ರೆ ಮಕ್ಕಳ ಭವಿಷ್ಯವನ್ನು ನೋಡಿಕೊಂಡು. ಆ ಮಕ್ಕಳು ಏನಾಗ್ತಾ ಇದ್ದಾರೆ ಸಮಾಜದಲ್ಲಿ ಇವತ್ತು? ಇಟ್ಟ ಗುರಿಯನ್ನು ಮುಟ್ಟಲಾಗದೆ ಅಲ್ವಾ, ಹೊತ್ತ ಹೊರೆಯನ್ನ ಹೊರಲಾಗದೆ, ಕಂಡ ಕನಸನ್ನ ನನಸಾಗಿಸಲಾರದೆ ಆ ಮಕ್ಕಳು ಏನಾಗ್ತಾ ಇದ್ದಾರೆ? ಇವತ್ತಿನ 10 ವರ್ಷದ ಹಿಂದಿನ BBC ನ್ಯೂಸ್ನ ವರದಿ ಪ್ರಕಾರದಲ್ಲಿ ಸಮಾಜದ ಘಾತುಕ ಶಕ್ತಿಗಳು ಯಾವುದು ಅಂತ ಕೇಳಿದ್ರೆ ಶಿಕ್ಷಣವಂತ ವಿದ್ಯಾರ್ಥಿಗಳು ಅಂತ. ರವೀಂದ್ರ ನಾಯ್ಕರು ಆಗ ಮಾತನಾಡ್ತದನ್ನು ಹೇಳಿದ್ರು, ಶಿಕ್ಷಣವಂತರೇ ಇವತ್ತು ಸಮಾಜದ ದಾರಿ ತಪ್ತಾ ಇದ್ದಾರೆ ಅಂತ. 10 ವರ್ಷದ ಹಿಂದೆ BBC ನ್ಯೂಸ್ನಲ್ಲಿ ಬಂದಂಥ ವರದಿ ಅದು, ಇವತ್ತು ನಿನ್ನೆ ವರದಿ ಅಲ್ಲ. ಯಾಕೆ ಹೀಗಾಗ್ತಾ ಇದೆ? ಆ ಮಕ್ಕಳ ಅವ್ರ ತಪ್ಪ, ತಂದೆ ತಾಯಿ ತಪ್ಪ? ಮಕ್ಕಳೇನು ಯೋಚನೆ ಮಾಡ್ತಾರೆ, ಓ ಅಪ್ಪ ನನಗೆ ಡಾಕ್ಟರ್ ಆಗಬೇಕು ಅಂತ ಹೇಳಿದ್ದೆ, ನಾನು ಕಲಿತಾ ಇದ್ದೇನೆ, ಆದರೆ ನನ್ನ ಅದೃಷ್ಟ ಸರಿ ಇಲ್ಲ, ಅಥವಾ ಪರೀಕ್ಷೆ ಬರಲಿಕ್ಕಾಗಲಿಲ್ಲ, ಅಥವಾ ದುಡ್ಡನ್ನು ಕಟ್ಟಲಿಕ್ಕಾಗಲಿಲ್ಲ, ನನಗೆ ಪರೀಕ್ಷೆ ಹೋಗ್ಲಿಕ್ಕಾಗಲಿಲ್ಲ, ಅಥವಾ ನನ್ನ ಅದೃಷ್ಟ ಸರಿಯಲ್ಲಿ ನಾನು ಉತ್ತೀರ್ಣ ಆಗ್ಲಿಕ್ಕಾಗಲಿಲ್ಲ. ಆಯಿತು, ತಂದೆ ಕನಸು ನನಸಾಗಲಿಲ್ಲ, ಮಗನ ಇಚ್ಛೆ ಈಡೇರಲಿಲ್ಲ ಅಲ್ವಾ? ಅಂಥ ವ್ಯಕ್ತಿ ಏನಾಗ್ತಾ ಇದ್ದಾರೆ? ಅಪ್ಪ ಅಮ್ಮ ಕಷ್ಟಪಟ್ಟು ನನ್ನನ್ನು ದುಡಿಸಿದ್ದಾರಲ್ಲ, ಆ ತಂದೆ ತಾಯಿಯ ಋಣವನ್ನು ತೀರಿಸಲಿಕ್ಕೋಸ್ಕರವಾಗಿ ಸಮಾಜದಲ್ಲಿ ಅಲ್ಪ ಅವಧಿಗೆ ಬಹುದುಡಿಮೆಯನ್ನು ಮಾಡುವ ಕನಸನ್ನು ಕಾಣ್ತಾ ಅವರು ದಾರಿ ತಪ್ತಾ ಇದ್ದಾರೆ. ಇವತ್ತಿನ ಮಕ್ಕಳ ದುಸ್ಥಿತಿಗೆ ಈ ಸಮಸ್ಯೆ ಕಾರಣ. ಮಕ್ಕಳ ದುಸ್ಥಿತಿಗೆ ಈ ಸಮಸ್ಯೆ ಕಾರಣ. ಇದನ್ನು ಹೊಡೆದೋಡಿಸಬೇಕು ಅಂತ ಆದರೆ ನಾವು ಇವತ್ತಿನಿಂದ ಸಂಕಲ್ಪ ಮಾಡೋಣ. ಉತ್ತಮ ಶಾಲೆ ಕಟ್ಟೋದಷ್ಟೇ ಮುಖ್ಯ ಅಲ್ಲ, ಶಾಲೆ ಕಟ್ಟಡ ಹೇಗೆ ಇದ್ರು ಆ ಕಟ್ಟಡದಲ್ಲಿ ಕಲಿಯುವಂಥ ಮಕ್ಕಳ ಗುಣಮಟ್ಟ ಇದೆಯಲ್ಲ ಅದು ಶ್ರೇಷ್ಠವಾಗಬೇಕು.
ಆ ಮಕ್ಕಳಲ್ಲಿ ಆದರ್ಶ ರೂಢಿಸಬೇಕು. ಆ ಮಕ್ಕಳಲ್ಲಿ ವಿನಯ ವಿಧೇಯತೆಯನ್ನು ರೂಢಿಸಬೇಕು. ಆ ಮಕ್ಕಳಲ್ಲಿ ಸಂಸ್ಕಾರವನ್ನು ತುಂಬಿಸಬೇಕು. ಆ ಮಕ್ಕಳಲ್ಲಿ ನಾವು ಒಳ್ಳೆಯ ಸಂಸ್ಕಾರದ ಶಿಕ್ಷಣವನ್ನು ಕೊಡ್ತೀವಿ ಅಂತಾದರೆ ಅವರಿಗೆ ವಿಶೇಷ ಕಲಿಸಬೇಕಾದಿಲ್ಲ. ಅವರವರ ಅದೃಷ್ಟವನ್ನು ಕಲ್ತ್ಕೊಂಡು ಹೋಗ್ತಾರೆ. ನೀನು ಹೀಗೆ ಆಗಬೇಕು ಅನ್ನೋದನ್ನು ಯಾರೂ ಬಯಸ್ಲಿಕ್ಕೆ ಹೋಗಬೇಡಿ. ನೀನೇನೇ ಆಗೋ ಒಳ್ಳೆಯವನಾಗು ಅಂತ ಹಾರೈಸಿ, ನೀನೇನೇ ಆಗೋ ಸಂಸ್ಕಾರವಂತನಾಗು ಅಂತ ಹಾರೈಸಿ, ನೀನೇನೇ ಆಗೋ ಸಮಾಜದಲ್ಲಿ ನಿನ್ನ ಸ್ಥಾನಮಾನವನ್ನು ಉಳಿಸಿಕೊಳ್ಳುವ ಸ್ವಾಭಿಮಾನದಿಂದ ಬದುಕುವ ವ್ಯಕ್ತಿಯಾಗು, ಉತ್ತಮ ನಾಗರಿಕನಾಗು. ಇಷ್ಟು ಕನಿಷ್ಠ ಸಂಸ್ಕಾರ ಕೊಟ್ಟಿದೆಯಲ್ಲ, ಖಂಡಿತ ಸಮಾಜ ಸುಧಾರಣೆ ಆಗ್ತದೆ. ಅಪರಾಧಗಳ ಸಂಖ್ಯೆ ಕಡಿಮೆ ಆಗ್ತದೆ. ಇವತ್ತೆಲ್ಲ ಅಪರಾಧಿಗಳು ಸಹ 95% ಅಪರಾಧಿಗಳು ಎಲ್ಲರೂ ಸಹ ಶಿಕ್ಷಣವಂತರೇ. ಇದನ್ನು ನೆನಪಿಟ್ಟುಕೊಳ್ಳಿ. 95% ಎಲ್ಲ ಅಪರಾಧಿಗಳು ಶಿಕ್ಷಣವಂತರೇ. ಎಲ್ಲೋ ದೇಶದಲ್ಲಿ ಬಾಂಬ್ ಸ್ಫೋಟ ಆಗ್ತದೆ, ದೇಶದ ಯಾವುದೋ ಭಾಗದಲ್ಲಿ ಗಲಭೆ ಆಗ್ತದೆ, ದೇಶದ ಯಾವುದೋ ಭಾಗದಲ್ಲಿ ಅಗ್ನಿ ಅವಘಡ ಆಗ್ತದೆ, ದೇಶದ ಯಾವುದೋ ಭಾಗದಲ್ಲಿ ಇನ್ನೊಂದು ತೊಂದರೆಗಳಾಗ್ತದೆ ಅಂತ ಆದರೆ ಆ ಕಾರಣಗಳ ಹಿಂದಿರ್ತಕ್ಕಂಥ ಕೈವಾಡಗಳು ವ್ಯಕ್ತಿಗಳನ್ನ ಮುಂದೆ ಅವ್ರನ್ನ ಹಿಡಿದಾಗ ಅವರೆಲ್ಲರೂ ಸಹ ಡಿಗ್ರಿಯ ಉತ್ತಮ ವ್ಯಾಸಂಗ ಮಾಡಿದಂಥ, ಡಬಲ್ ಡಿಗ್ರಿಯನ್ನು ಮಾಡಿದಂಥ, PhD ಮಾಡಿದಂಥ ವ್ಯಕ್ತಿಗಳೇ ಆಗಿದ್ದಾರೆ. ಯಾರೂ ಕಡಿಮೆಯವರಲ್ಲ. ಕಲ್ತದ್ದು ಹೆಚ್ಚಾಯ್ತಾ ಅಥವಾ ಕಲಿಸಿದಂಥ ಅಂಥವರಿಗೆ ಕಲಿಸಿದ ಶಿಕ್ಷಕರ ದೌರ್ಭಾಗ್ಯವ? ಯಾರು ತಪ್ಪು? ಕಾರಣ ಒಂದಿಷ್ಟಿದೆ, ಕಾಣದ ಕೈಗಳು ಒಂದಿಷ್ಟಿದ್ದಾವೆ. ಇದೆಲ್ಲ ನಾವು ಅರ್ಥೈಸ್ಕೊಳ್ಬೇಕು. ನಾವು ಕೇವಲ ನಮ್ಮಷ್ಟಕ್ಕೆ ನಾವು ಬದುಕುವುದಲ್ಲ, ನಾವು ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಅರ್ಥಕೊಳ್ಬೇಕು. ನಮ್ಮ ಸಂಕಷ್ಟ ಅಷ್ಟೇ ದೊಡ್ಡದಲ್ಲ. ನಮ್ಮ ಸಂಕಷ್ಟವನ್ನು ನಾವು ನೋಡ್ತಾ ಕೂತ್ರೆ ನಮ್ಮ ದೇಶದಕ್ಕೆ ಸಂಕಷ್ಟ ಬಂದಾಗ ನಾವೆಲ್ಲಿ ಹೋಗಬೇಕು? ಇದನ್ನು ಅರ್ಥೈಸ್ಕೊಳ್ಬೇಕು. ಮಕ್ಕಳಿಗೆ ಅಂತ ಉತ್ತಮ ಚಿಂತೆಯನ್ನು ನಾವು ಬಿತ್ತಿಸಬೇಕು. ಶಿಕ್ಷಕರ ಸ್ಥಿತಿ ಏನಾಗ್ತದೆ ಅಂತಂದರೆ, ಹೀಗಿರುವ ಸ್ಥಿತಿಯಲ್ಲಿ ಶಿಕ್ಷಕರಾಗ್ತಾರೆ. ಯಾಕಾಗ್ತಾರೆ ಅಂತಂದರೆ ಅವರು ಏನೋ ಕಲೀಲಿಕ್ಕೆ ಹೋಗಿರ್ತಾರೆ, ಆಗಿರೋದಿಲ್ಲ. ಕೊನೆ ಪಕ್ಷ ಕೊನೆಗೊಂದು PhD ಮಾಡಿ ಆದರೂ ನಾವು ಕೊನೆಗೆ ಎದು ಸಿಗಲಿಲ್ಲ ಅಂದರೆ ಶಿಕ್ಷಕ ವೃತ್ತಿಯನ್ನು ಸಿಗ್ತದಲ್ಲ. ಸರ್ಕಾರಿಯಲ್ಲಿ ಸಿಗಬಹುದು, ಪ್ರೈವೇಟ್ ಶಾಲೆಗಳಲ್ಲಿ ಸಿಗಬಹುದು. ಒಟ್ಟಾರೆ ಒಂದು ಶಿಕ್ಷಕರಾಗ್ತಾರೆ. ಆ ಸ್ಥಿತಿಗೆ ಕಡಿವಾಣ ಹಾಕಬೇಕು. ಒಟ್ಟಾರೆ ಶಿಕ್ಷಕರಾಗಬಾರದು. ಇಡೀ ದೇಶದ ತುಡಿತ, ಇಡೀ ದೇಶದ ಸಂಸ್ಕೃತಿ, ಇಡೀ ದೇಶದ ಗುರುತ್ವ, ಇಡೀ ದೇಶದ ಜಗದ್ಗುರು ಭಾವನೆ ಇದೆಯಲ್ಲ, ಅದು ಶಿಕ್ಷಕರ ಮೇಲಿದೆ. ನೀವು ಮನಸ್ಸು ಮಾಡಿದ್ರೆ ಮಾತ್ರ ದೇಶ ಉಳಿತದೆ. ನೀವು ಮನಸ್ಸು ಮಾಡಲಿಲ್ಲ ಅಂದರೆ ಖಂಡಿತ ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ಖೇದಕರ ಸಂಗತಿ. ಹಾಗಾಗಿ ಅಂತಹ ಶಿಕ್ಷಕರನ್ನ, ಆದರ್ಶ ಶಿಕ್ಷಕರನ್ನ ರೂಢಿಸುವ, ಹುಟ್ಟು ಹಾಕುವ ಕೆಲಸವನ್ನ ಇವತ್ತಿನ ಈ ರಜತ ಮಹೋತ್ಸವ ಸಂಕಲ್ಪ ಮಾಡಿತು ಅಂತಾದರೆ ಇಲ್ಲಿರ್ತಕ್ಕಂಥ 2 ಶಿಕ್ಷಕರಲ್ವಾ? ಯಾಕೆ ಬೇಕು ಅಂತ ರಜತ ಮಹೋತ್ಸವ ಅಂತ ಕೂತ್ಕೊಂಡಿದ್ರೆ ಬಹುಶಃ ಈ ಕಾರ್ಯ ಆಗ್ತಿರ್ಲಿಲ್ವೇನು ಅಲ್ವಾ? ಸಾಧ್ಯ ಇತ್ತಾ? ನೀವು ಇಲ್ಲಿ ಮುಖ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇತ್ತಾ? ಇರಲಿಲ್ಲ. ನಾವು ನಮ್ಮ ಕೆಲಸದಲ್ಲಿ ಇರ್ತಿದ್ವಿ, ನೀವು ನಿಮ್ಮ ಕೆಲಸದಲ್ಲಿ ಇರ್ತಿದ್ವಿ. ರಜತ ಮಹೋತ್ಸವ 2 ಗುಟ್ಟ ಹೋಗುದು ಚಪ್ರ ಹಾಕಿ ಮುಗಿದೋಗ್ತಿತ್ತೇನು? ಆದರೆ ಹಾಗಾಗಲಿಲ್ಲ. ಇಲ್ಲಿ ಸಂಸ್ಕಾರ ಇದೆ. ಸಂಸ್ಕಾರ ಇರೋದು ಹಳ್ಳಿಯಲ್ಲೇ, ನಗರದಲ್ಲ. ಹಳ್ಳಿಯಲ್ಲೇ ಗಟ್ಟಿಯಾಗಿ ಉಳ್ಕೊಂಡಿರೋದು. ಈ ಸಂಸ್ಕಾರನೇ ಇದೆಯಲ್ಲ, ಇದು ಬೆಳಿಬೇಕು. ಹಾಗಾಗಿ ನಿಮ್ಮ ಮಕ್ಕಳನ್ನು ಇದೇ ಶಾಲೆಯಲ್ಲಿ ಓದಿಸುವ ಸಂಕಲ್ಪ ಮಾಡಿದ್ರೆ, ರಜತ ಮಹೋತ್ಸವಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ಬರ್ತೇನೆ. ಕೇವಲ ಸುವರ್ಣ ಮಹೋತ್ಸವ ಆಗಲಿ ಅಂತ ಹೇಳೋದಲ್ಲ. ಈ ಸುವರ್ಣ ಮಹೋತ್ಸವದೊಳಗೆ ಈ ಕಿರಿಯ ಪ್ರಾಥಮಿಕ ಶಾಲೆ ಇದೆಯಲ್ಲ, ಇದು ಹಿರಿಯ ಪ್ರಾಥಮಿಕ ಶಾಲೆ ಆಗುವ ಹಾಗೆ ಮಾಡಿದರೆ ಅದು ನಮಗೆ ಈ ರಜತ ಮಹೋತ್ಸವ ಕೊಡ್ತಕ್ಕಂಥ ಕೊಡುಗೆ ಆಗಬಹುದು. ಒಪ್ತೀರಾ? ಗಟ್ಟಿ ಚಪ್ಪಾಳೆ ಬಂದರೆ ಒಪ್ತೇವೆ ಅಂತ. ಇದು ಗಟ್ಟಿಯಾಗಬೇಕು ಅಂತಾದರೆ, ನೀವು ಗಟ್ಟಿಯಾಗಬೇಕು ಅಂತಾದರೆ, ಇದು ಗಟ್ಟಿಯಾಗಬೇಕಾದ್ರೆ ನೀವು ಗಟ್ಟಿಯಾಗಬೇಕು. ಗಟ್ಟಿ ನಿರ್ಧಾರ ಮಾಡಿ. ಯಾಕೆಂದ್ರೆ ನೀವು ಸರಿ ಮಕ್ಕಳನ್ನ ಕಳಿಸಿದ್ರೆ ಇಲ್ಲಿ ಬಂದಂತ CRP ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರು ವರದಿ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ? ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, 2 ಶಿಕ್ಷಕರನ್ನು ಜಾಸ್ತಿ ಕೊಡಿ ಅಂತ ಹೇಳಿ. ಅವಾಗ ಅಪ್ಗ್ರೇಡ್ ಮಾಡಲಿಕ್ಕೆ ಆಡಳಿತ ಮಂಡಳಿಯವರು ಸಹ ಪ್ರಯತ್ನ ಮಾಡಬಹುದು. ಇದು ಕಿರಿಯ ಇದೆ, ಹಿರಿಯ ಆಗಲಿ ಅಂತ ಹೇಳಿ ಅಲ್ವಾ?
ಸಂಖ್ಯೆ ಕೊರತೆ ಆದರೆ ಸರ್ಕಾರವೂ ಹೇಳ್ತದೆ 10ಕ್ಕಿಂತ ಕಡಿಮೆ ಇದ್ರೆ ಮುಚ್ಚಿ ಬೀಗ ಹಾಕಿ ಅಂತೇಳಿ. ಆ 9 ಸಂಖ್ಯೆ ಇದ್ದವ್ರು 9 ಜನ ಎಲ್ಲಿ ಹೋಗ್ಬೇಕು? ಯೋಚನೆ ಮಾಡುವ. 10ಕ್ಕೆ 1 ಕಡಿಮೆ ಇದ್ರೆ 9ರವ್ರು ಏನು ಮಾಡಬೇಕು? 1 ದೊಡ್ಡದು 9 ದೊಡ್ಡದು. ನಮ್ಗೆ ಎಷ್ಟೋ ಸಲ ಈ ಒಂದೇ ದೊಡ್ಡ ಆಗ್ತದೆ ಪರಿಸ್ಥಿತಿ. ಇದೆಲ್ಲ ನಿಮ್ಗೆ ಅನುಭವ ಇದೆ ನೀವು ಅಲ್ವಾ? ಆದ್ರೆ ಏನು ಮಾಡ್ತೀರಿ? ನಿಯಮಗಳನ್ನು ನೀವು ಆ ಕುರ್ಚಿಯಲ್ಲಿ ಕೂತಾಗ ಪಾಲನೆ ಮಾಡಬೇಕಾಗತ್ತೆ. ಆದರೆ ಕೈ ಮೀರಿ ಸಹಕಾರ ಮಾಡಿರ್ತೀರಿ. ಆದರೆ ನಿಮ್ಮ ಕೈ ಮೀರಿದಷ್ಟೇ ಸಾಕಾಗೋದಿಲ್ಲ. ಸಹಕಾರಕ್ಕೆ ಗ್ರಾಮಸ್ಥರ ಸಹಕಾರವೂ ಸಹ ಅಷ್ಟೇ ಬೇಕು. ನೀವು 50ರಷ್ಟು ನೀವು ಮಾಡ್ಬೋದು, 50ರಷ್ಟು ಗ್ರಾಮಸ್ಥರು ಮಾಡಬೇಕು. ಅದನ್ನು ಅರ್ಥೈಸ್ಕೊಂಡು ಇಂಥದ್ದೊಂದು ಶಾಲೆಯ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ಇವತ್ತಿನ ಕಾಲದಲ್ಲಿ. ಹಾಗಾಗಿ ಅಂಥ ಕಾರ್ಯವನ್ನು ನೀವು ಮಾಡ್ತೀರಿ ಅಂತಾದರೆ ಈ ರಜತ ಮಹೋತ್ಸವ ಇದು ರಜತ ಮಹೋತ್ಸವಕ್ಕೆ ಆಗೋದಿಲ್ಲ. ಇದು ಮುಂದೆ ಹಿರಿಯ ಪ್ರಾಥಮಿಕ ಶಾಲೆಗೆ ಆಗುವ ಮುಖಾಂತರ ಅಥವಾ ಮುಂದೆ ಅದಕ್ಕೂ ಉನ್ನತ ಮಟ್ಟಕ್ಕೆ ಹೋಗುವ ಕಾಲೇಜನ್ನು ಆಗುವಂಥ ಯೋಗ ಬರಬಹುದು, ಇಲ್ಲ ಅಂತ ಹೇಳುವಾಗಿಲ್ಲ. ನಿಮ್ಮ ಪರಿಶ್ರಮದ ಮೇಲಿದೆ, ನಿಮ್ಮ ಮೇಲಿದೆ. ಆ ಸಂಕಲ್ಪವನ್ನು ಇವತ್ತು ಮಾಡೋಣ ಅಂತ ಹೇಳ್ತಾ ಈ ರಜತ ಮಹೋತ್ಸವವನ್ನು ನಾವು ಸುವರ್ಣ ಮಹೋತ್ಸವವಾಗಿ ಆಚರಿಸುವ ದೃಢ ಸಂಕಲ್ಪ ಮಾಡಬೇಕಾಗಿದೆ. ಹಾಗಾಗಿ ರವೀಂದ್ರನಾಥ್ ನಾಯ್ಕರವರ ಪ್ರಶ್ನೆಗೆ ನನ್ನ ಉತ್ತರ ಅಂತಂದರೆ ಸಂಸ್ಕಾರದ ಕೊರತೆ. ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಕನಸು ಏನಂತಂದರೆ ನಾವು ಸಿಟಿಗೆ ಹೋಗಬೇಕು ಅಂತೇಳಿ. ಇನ್ನೊಬ್ಬರು ಹಿರಿಯರು ಮಾತನಾಡ್ತಾ ಹೇಳಿದ್ರು ಮೊಬೈಲನ್ನು ಬಿಡಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ. ನನಗನ್ನಿಸ್ತಾ ಇಲ್ಲ. ಯಾಕಂದರೆ ನಾವು ವೇದಿಕೆಯಲ್ಲಿ ಇರ್ತಕ್ಕಂಥ ಇಷ್ಟು ಜನರ ಕೈಲೂ ಬಹುಶಃ ಮೊಬೈಲೇ ಇದೆ. ನಾವು ಯಾರೂ ಮೊಬೈಲ್ ಬಿಟ್ಟಿದ್ದವರಲ್ಲ. ಮಕ್ಕಳಿಗೆ ಹೇಳೋಕ್ಕಿಂತ ಮೊದಲು ನಾವೇ ಇದ್ದೇವೆ ಮೊಬೈಲ್ ಶುರು ಅಲ್ವಾ? ನಾವೇ ಇದ್ದೇವೆ. ಆದರೆ ಇಷ್ಟೊತ್ತಿಗೆ ನಾವು ಅದನ್ನು ತಡ್ಕೊಂಡು ಕೂತಿದ್ದೇವಲ್ಲ 3 ಗಂಟೆ. ಎಷ್ಟೇ ಒತ್ತಡ ಇರಬಹುದು, ತಡ್ಕೊಂಡು ಕೂತಿದ್ದೇವಲ್ಲ. ಇಲ್ಲಿ ಎದುರುಗಡೆ ಇದ್ದೀರಿ, ನೀವಿದ್ದೀರಲ್ಲ. ನಾವೇನೇ ಹೇಳಿದ್ರು ಕೇಳ್ತೀರಲ್ಲ. ನೀವೀಗ ಕೇಳ್ತಾ ಕೂತ್ಕೊಂಡಿದ್ದೀರಿ ಅಲ್ವಾ? ನೀವು ಮೊಬೈಲ್ ತಗೊಂಡು ಹೊರಗೆ ಹೋಗಿದ್ರೆ ಸಭೆಗೆ ಒಂದು ಔಚಿತ್ಯತೆ ಇರ್ತಿಲ್ಲ, ಅಥವಾ ಸಭೆಗೆ ಒಂದು ಅವಗುಣ ಅನಿಸ್ತಿತ್ತು. ನೀವು ಕೂತ್ಕೊಂಡಿದ್ದೀರಲ್ಲ ಅಂದರೆ ಪರಿವರ್ತನೆ ಮಾಡಲಿಕ್ಕೆ ಆಗ್ತದೆ ಅನ್ನೋದು ಇದೇ ಸಾಕ್ಷಿ ಅಂತ ಅಲ್ವಾ? ಪರಿವರ್ತನೆ ಮಾಡಲಿಕ್ಕೆ, ಬದಲಾವಣೆಗೆ ಸಾಧ್ಯತೆಗಳಿದ್ದಾವೆ. ಆಗೋದಿಲ್ಲ ಅಂತಂದರೆ ಯಾವುದೂ ಆಗೋದಿಲ್ಲ. ಆಗ್ತದೆ ಅಂತಂದರೆ ಎಲ್ಲವುದೂ ಆಗ್ತದೆ. ಎಲ್ಲವುದೂ ಸಾಧ್ಯತೆ ಇದೆ. ಸಾಧ್ಯ ಇಲ್ಲ ಅಂತಿಲ್ಲ. ಆ ಸಾಧ್ಯತೆಗಳನ್ನು ಹೇಗೆ ಮಾಡೋಣ? ನಾವು ಮೊದಲೇ ಮನೆಯಲ್ಲಿ ದಿವಸ ಒಂದು ಅರ್ಧ ಗಂಟೆ ನಾವು ಪುಸ್ತಕ ಓದ್ತಾ ಕೂತ್ಕೊಳ್ಳುವ ಅಲ್ವಾ? ಪುಸ್ತಕ ಓದುವ ಹವ್ಯಾಸ ಬಹಳ ಒಳ್ಳೆಯ ಹವ್ಯಾಸ. ನೀವು ಪುಸ್ತಕ ಓದಲಿಕ್ಕೆ ರೂಢಿ ಇಲ್ವಾ? ದಿವಸ ನ್ಯೂಸ್ ಪೇಪರ್ ತಗೊಂಡ್ಕೊಳ್ಳಿ, ಅದನ್ನು ಓದಿ. ಸುತ್ತಮುತ್ತಲಿನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತದೆ. ಅದು ಇಲ್ವಾ? ಸಾಹಿತ್ಯ ಪುಸ್ತಕ ಇರ್ಬೋದು, ರಾಮಾಯಣ ಮಹಾಭಾರತ ಇರ್ಬೋದು, ಒಳ್ಳೆ ಹಾಡುಗಳಿರಬಹುದು. ಒಂದು ಅರ್ಧ ಗಂಟೆ ಮನೇಲಿ ನೀವು ಭಜನೆ ಮಾಡಿ. ಈ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಇಲ್ಲಿದ್ದೀರಲ್ಲ, ನಿಮ್ಮೆಲ್ಲರ ಮನೆಯಲ್ಲೂ ಸಹ ಮೊದಲೇ ಹಾಡು ಹೇಳ್ತಿದ್ರು ಇಲ್ವೋ? ಹಳ್ಳಿ ಹಾಡುಗಳ ಸೊಗಡುಗಳು ಇತ್ತಲ್ಲ, ನರ್ತನೆ ಇತ್ತಲ್ಲ. ಯಾಕೆ ಅದೆಲ್ಲ ಮರೆಮಾಚಿ ಹೋಗಿದೆ? ಅದನ್ನು ಮತ್ತೆ ಹುಟ್ಟು ಹಾಕಿ ನೀವು ಮಾಡಬೇಕು. ಮಕ್ಕಳು ಮಾಡಬೇಕು ಅಂತ ಹೇಳೋದು ಆಮೇಲೆ. ಮಕ್ಕಳಿಗೆ ನಿರೀಕ್ಷೆ ಮಾಡಬೇಡಿ, ಮೊದಲು ನೀವು ಮಾಡಿ. ನೀವು ಮಾಡಿದ್ರಿ ಅಂತಾದರೆ ನೀವು ಅರ್ಧ ಗಂಟೆ ಕೂತ್ಕೊಂಡ್ರೆ ಮಗು 10 ನಿಮಿಷ ಕೂತ್ಕೊಳ್ತದೆ ನಿಮ್ಮ ಹತ್ರ. ಇವತ್ತು ನಾಳೆ ಅರ್ಧ ಗಂಟೆ ಕೂತ್ಕೊಳ್ಳಿ, ಮಗು 20 ನಿಮಿಷ ಕೂತ್ಕೊಳ್ತದೆ. ಮತ್ತೆ ನೀವು ಅರ್ಧ ಗಂಟೆ ಕೂತ್ಕೊಳ್ಳಿ, ನಿಮಗೆ ಮತ್ತೆ ಅರ್ಧ ಗಂಟೆ ಒಳಗೆ ಕೂತ್ಕೊಳ್ತಾರೆ ಮಗಳು. ಆನಂತರ ನೀವು ಅರ್ಧ ಗಂಟೆ ಕೂತ್ರೆ ಮಗು 1 ಗಂಟೆ ಕೂತ್ಕೊಳ್ತದೆ. ಯಾಕಂದರೆ ಯಾವ ವ್ಯಕ್ತಿಯೇ ಆಗಿರಲಿ, ಯಾವ ಗಂಡು ಹೆಣ್ಣು ಯಾರೇ ಆಗಿರಲಿ, ಸತತ 21 ದಿನಗಳ ಪರ್ಯಂತರವಾಗಿ ಇದೊಂದು ವಿಜ್ಞಾನದ ಸಂಶೋಧನೆ ಹೇಳ್ತೇನೆ, ಕೇಳ್ಕೊಳ್ಳಿ. 21 ದಿವಸ ನಿರಂತರ ಒಂದೇ ಕಾರ್ಯವನ್ನು ಮಾಡ್ತಾ ಇದ್ರೆ 22ನೇ ದಿವಸಕ್ಕೆ ಇಷ್ಟೊತ್ತಿಗೆ ಇಷ್ಟು ಗಂಟೆಗೆ ಹೀಗೆ ಮಾಡಬೇಕು ಅಂತ ಹೇಳಬೇಕಾದ ಅಗತ್ಯತೆ ಇಲ್ಲ. ಆ ಮಗು ತಾನಾಗಿ ಅದನ್ನು ಪರಿವರ್ತನೆ ಮಾಡಿ ಓದುವ ಹವ್ಯಾಸನೋ ಇನ್ನೊಂದು ಹವ್ಯಾಸಕ್ಕೆ ರೂಢಿ ಮಾಡಿಕೊಳ್ತದೆ. ಇಲ್ಲಿ ಹವ್ಯಾಸ ಬದಲಾವಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾವು ಮಾನಸಿಕವಾಗಿ ಸದೃಢ ಆಗಬೇಕು, ಒಂದು ಕಾರ್ಯ. ಎರಡನೇ ಕಾರ್ಯ, ನಾವೆಲ್ಲ ಊಟ ತಿಂಡಿ ಮಾಡುವಾಗ ಏನು ಮಾಡ್ತೇವೆ? ನಾನು ಬನ್ನಿ ಊಟ ಮಾಡಿ ಹೋಗ್ತಾನೆ, ಹೆಂಡತಿಗೆ ಪುರ್ಸೊತ್ತಿಲ್ಲ, ನೌಕರಿ ಹೋಗ್ತಾಳೆ, ಅವಳು ಬಂದು ಊಟ ಮಾಡಿ ಹೋಗ್ತಾಳೆ. ಮಗ ಬರೋದು ಎಷ್ಟೊತ್ತಿಗೆ? ಅವನು ಬಂದು ಬಟ್ಲು ತೆಗೆದು ನೋಡ್ತಾನೆ, ಇದ್ದದನ್ನು ಬರ್ಕೊಂಡು ತಿನ್ಕೊಂಡು ಹೋಗ್ತಾನೆ, ಆಟ ಆಡ್ಲಿಕ್ಕೆ ಹೋಗ್ತಾನೆ. ನಮ್ಮಲ್ಲಿ ಆಗಿರೋದೇನು? ಒಗ್ಗಟ್ಟಿಲ್ಲ. ಅಥವಾ ಒಂದು ಕುಟುಂಬದಲ್ಲಿ ಇವತ್ತು ಒಂದು ಕುಟುಂಬ ಅಂದರೆ ಯಾರು ಕೇಳಿದ್ರೆ ಗಂಡ ಹೆಂಡತಿ ಮಗ ಅಥವಾ ಮಗಳು
ಮತ್ತು ಮೂರನೇ ಮತ್ತೆ ಕೇಳಬೇಡಿ. ನಾವು ವಸುದೈವ ಕುಟುಂಬಕಂ ಅನ್ನುವಂತಹ ಒಂದು ಸಂಸ್ಕಾರದಲ್ಲಿ ಬಂದಂಥವ್ರು ನಾವೆಲ್ಲ. ಒಂದು ಕುಟುಂಬ ಅಂತಂದ್ರೆ ಒಂದು ಮನೆಯಲ್ಲಿ ಕನಿಷ್ಠ 10, 15, 20, 40, 100 ಜನ ಇರ್ತಕ್ಕಂಥ ಕುಟುಂಬವನ್ನು ಹೊಂದಂಥವ್ರು. ಹಳ್ಳಿಯ ಸಂಸ್ಕಾರ ಅಲ್ವಾ? ಒಗ್ಗಟ್ಟಿನ ಸಂಸ್ಕಾರ ಇರಲಿಲ್ವಾ? ನಮ್ಮಲ್ಲಿ ಅದು ಒಡೆದು ಹೋಗ್ತಾ ಇದೆ. ನಾವು ಕೊನೆ ಪಕ್ಷ ಮನೇಲಿ ಇರುವಷ್ಟು ಜನ, ನೀವು 4 ಜನ ಬೇಕಾದ್ರಿಡಿ, 40 ಜನ ಬೇಕಾದ್ರಿಡಿ, ಒಟ್ಟಿಗೆ ಕೂತು ಊಟ ಮಾಡುವ, ಒಟ್ಟಿಗೆ ಕೂತು ತಿಂಡಿ ತಿನ್ನುವ, ಒಟ್ಟಿಗೆ ಕೂತು ಮಾತನಾಡುವ ಕೆಲಸವನ್ನು ಮಾಡಿ ನೋಡೋಣ. ಯಾಕೆ ಮಕ್ಕಳು ಬದಲಾಗೋದಿಲ್ಲ? ಯಾಕೆ ಮಕ್ಕಳು ಬದಲಾಗೋದಿಲ್ಲ? ಈ ಪ್ರಯೋಗವನ್ನು ಮಾಡಿ, ನಾವು ಪ್ರಯೋಗ ಮಾಡಲಿಕ್ಕೆ ಸಿದ್ಧ ಇಲ್ಲ, ಮಕ್ಕಳು ಬದಲಾಗೋದಿಲ್ಲ. ನನ್ನ ಮಗು ಹಾಗೆ, ನನ್ನ ಮಗು ಹೀಗೆ, ನಾವು ಇದನ್ನು ಹೇಳ್ತಾ ಇದ್ದೇವೆ. ನನ್ನ ಮಗು ಹಾಗೆ ಹೀಗೆ ಅಂತಲ್ಲ, ನಾನು ಹೇಗೆ ಅಂತ ನೋಡ್ಕೊಳ್ಬೇಕು. ನಾನು ಹೇಗೆ ಅಂತ ನೋಡ್ಕೊಳ್ಬೇಕು. ಹಾಗಾಗಿ ನಾನು ಬದಲಾದರೆ ಪ್ರಪಂಚ ಬದಲಾಗ್ತದೆ. ನನ್ನ ಕಣ್ಣೇ ಅರ್ಶನವಾಗಿದ್ರೆ ಜಗತ್ತೇ ಅರ್ಶನವಾಗಿ ಕಾಣ್ತದೆ. ಎಂತ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ನೋಡುವ ಕಣ್ಣೇ ಅರ್ಶನವಾಗಿದ್ರೆ ಏನು ಕಾಣ್ಲಿಕ್ಕೆ ಸಾಧ್ಯ ಅಲ್ವಾ? ನಾವು ಹೇಳ್ತೇವೆ ಅರ್ಶನ ಮುಂಡಿಗೆ ಅದು ಊರೆಲ್ಲ ಅರ್ಶನ ಅಂತೇಳಿ. ಹಳ್ಳಿ ಮಾತು, ಗಾದೆ ಮಾತು. ಯಾಕೆ ಇಂಥ ಮಾತುಗಳಿದ್ದಾವೆ? ಇದೇ ಮಾತನ್ನು ನಾವು ಜೀವನಕ್ಕೆ ಆದರ್ಶವಾಗಿಟ್ಕೊಳ್ಳುವ, ಜೀವನಕ್ಕೆ ಆದರ್ಶವಾಗಿಟ್ಕೊಳ್ಳುವ. ಆಗ ಮಕ್ಕಳು ಬದಲಾಗ್ತಾರೆ, ಖಂಡಿತ ಬದಲಾಗ್ತಾರೆ. ಹಾಗೆ ಬದಲಾಯಿತು ಅಂತಾದರೆ ಬಹುಶಃ ವೃದ್ಧಾಶ್ರಮ ಇರೋದಿಲ್ಲ. ಸಮಾಜದಲ್ಲಿ, ಮುಂದಿನ ಸಮಾಜದಲ್ಲಿ, ಇನ್ನು 20-25 ವರ್ಷದ ಮುಂದೆ ನಿಮ್ಮ ಮಗು ಸಮಾಜದಲ್ಲಿ ದಾರಿ ತಪ್ಪೋದಿಲ್ಲ. ಒಳ್ಳೆ ಸಂಸ್ಕಾರವನ್ನು ಪಡ್ಕೊಂಡು ಇನ್ನೊಬ್ಬರಿಗೆ ದಾರಿ ಹೇಳುವ ಮಟ್ಟಕ್ಕೆ ಬರ್ತದೆ. 100 ಜನ ಡಾಕ್ಟ್ರು, 100 ಜನ ಇಂಜಿನಿಯರ್ ಆಗಬೇಕಾದ ಅಗತ್ಯತೆಗಳಿಲ್ಲ. ಒಬ್ಬ ಸಮರ್ಥ ಶಿಕ್ಷಕ ಆದ ಅಂತಾದರೆ ಆ 100 ಜನರನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ದೇಶವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಂಥ ಕೆಲಸ ಮಾಡುವ ಸಂಕಲ್ಪವನ್ನು ನಾವು ಮಾಡಿದ್ದೀವಿ ಅಂತಾದರೆ ಬಹುಶಃ ಅದು ಈ ಯಲಗೊಟ್ಟಿಗೆ ಅಂತ ಗ್ರಾಮದಿಂದ ಪ್ರಾರಂಭ ಆಗಬೇಕು. ಇದು ಇನ್ನೊಂದು ಮಾತು ಹೇಳ್ತೀನಿ, ಇದು ಭಾಳ ಚೆನ್ನಾಗಿದೆ. ಯಲಕೊಟ್ಟಿಗೆ ಅಂತೇಳಿ ನಮ್ಮಲ್ಲಿ ಕೊಟ್ಟಿಗೆ ಸಂಸ್ಕಾರವೇ ಇಲ್ಲ ಈಗ. ಅರ್ಥ ಆಯ್ತಾ? ಯಾಕೆಂದ್ರೆ ನಾವು ಆಕಳನ್ನು ಸಾಕೋದೇ ಇಲ್ಲ. ಯಾರಿಗೆ ಬೇಕಾಗಿದೆ ಆಕಳ ಸಾಕೋದು ಅಲ್ವಾ? ಮನೆಯಲ್ಲಿ 10-20 ಆಕಳು ಇಟ್ಕೊಂಡಿರತಕ್ಕಂಥ ಕುಟುಂಬದವರಲ್ಲಿ ಇವತ್ತು ಹಾಲನ್ನು ತೆಗೆದುಕೊಂಡು ಬರತಕ್ಕಂಥ ಪರಿಸ್ಥಿತಿ. ಎಲ್ಲಿ ದುಸ್ಥಿತಿ ಅಂತಂದ್ರೆ ಒಂದೊಂದು ಊರಿನಲ್ಲಿ ಇರ್ತಕ್ಕಂಥ ಹಾಲ್ ಡೈರಿಯೂ ಮುಚ್ಚೋಗೋ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಅಲ್ಲಿ ಇಡೀ ಊರಿನಲ್ಲಿ ಹಾಲನ್ನು ಹಾಕುವಂಥ ಕುಟುಂಬವೇ ಇಲ್ಲ ಆಗಿದೆ. ಸಿದ್ದಾಪುರದಂಥ ಬಿದರ್ಕಾನ್ ಅಂತ ಊರಿಗೆ ನಾನು ಮೊನ್ನೆ ಸೋಮವಾರ ಅಷ್ಟೇ ಹೋಗಿದ್ದೆ. ಅಲ್ಲಿ ಅವರ ಸ್ಥಿತಿಯನ್ನು ಹೇಳ್ಕೊಳ್ತಾ ಇದ್ರು. ದಿವಸಕ್ಕೆ 200ಕ್ಕಿಂತ ಹೆಚ್ಚು ಲೀಟ್ರು ಹಾಲು ಬರ್ತಕ್ಕಂಥ ಡೈರಿಯಲ್ಲಿ ಇವತ್ತು 3-4 ಲೀಟ್ರ್ ಬಂದು ಮುಚ್ಚೋ ಪರಿಸ್ಥಿತಿ ಬಂದಿದೆ ಅಂತೇಳಿ. ಅದು ಒಂದು ಉದಾಹರಣೆ ಆಗಿರ್ಬೋದು. ನಮ್ಮೂರು ಅಷ್ಟೇ ಅಲ್ವಾ? ನಮಗೆ ಬೇಕಾಗಿರ್ತಕ್ಕಂಥ ಉತ್ಪನ್ನವನ್ನು ಕೊಡ್ತಕ್ಕಂಥ ಗೋಮಾತೆ, ಅದನ್ನು ನಾವು ಪೂಜೆ ಮಾಡೋದಿಲ್ಲ. ಅದರ ಹಾಲು ಕೊಡಲಿಲ್ಲ ಅಂದ್ರೆ ಮುಗಿತು, ನಾಳೆಗೆ ಅದು ಬೇರೆ ಕಡೆ ಕಳಿಸ್ತೇವೆ ನಾವು. ಅಂದರೆ ನಮ್ಮಲ್ಲಿ ಸಂಸ್ಕಾರದ ಕೊರತೆ ಇರೋದೇ ಇದೆಲ್ಲದಕ್ಕೆ ಕಾರಣ. ಸಂಸ್ಕಾರದ ಕೊರತೆ ಇದೆ ಅಂತಂದ್ರೆ ನಮ್ಮಲ್ಲಿ ಸರಿಯಾದ ಜ್ಞಾನ ಇಲ್ಲ. ಸರಿಯಾದ ಜ್ಞಾನ ಇಲ್ಲ ಅಂತಂದ್ರೆ ಸರಿಯಾದ ಶಿಕ್ಷಣ ಇಲ್ಲ ಅಂತ ಅರ್ಥ. ಹಾಗಾಗಿ ಉತ್ತಮ ಶಿಕ್ಷಣ, ಉತ್ತಮ ನಾಗರಿಕ ಸಮಾಜಕ್ಕೆ ಬುನಾದಿ. ಹಾಗಾಗಿ ಅಂತಹ ಬುನಾದಿಯನ್ನು ಹಾಕುವಂಥ ಕೆಲಸ ಈ ಯಲಗೊಟ್ಟಿಗೆ ಗ್ರಾಮ ಮಾಡಬೇಕಾಗಿದೆ. ಮಾಡ್ತದೆ ಅನ್ನೋ ವಿಶ್ವಾಸ ಇದೆ. ಯಾಕೆಂದರೆ ಈ ಯಲಗೊಟ್ಟಿಗೆ ಇದೆಯಲ್ಲ, ನಮಗೆ ಯಲಗೊಟ್ಟಿಗೆ ಸಂಬಂಧ ಬಹಳ ವರ್ಷದ ಸಂಬಂಧ ಇದೆ. ನಾವು ಪ್ರತಿ ವರ್ಷವೂ ಸಹ ಬಹುಶಃ ಇಲ್ಲಿಯ ಚಟುವಟಿಕೆ ಆಗಲಿ, ಇಲ್ಲಿಯ ಕಾರ್ಯತತ್ಪರತೆ ಆಗಲಿ, ಸಮಾಜಮುಖಿ ಚಿಂತನೆಗಳಾಗಲಿ, ಶೈಕ್ಷಣಿಕ ಚಿಂತನೆಗಳಾಗಲಿ, ಇಲ್ಲಿ ಎಲ್ಲ ಬೆಳವಣಿಗೆ ನಾವು ಗಮನಿಸ್ತಾ ಇದ್ದೇವೆ. ಅಥವಾ ಇಲ್ಲಿ ಏನೇನು ವಿಶೇಷ ಇದ್ದರೆ ಬಹುಶಃ ಅವ್ರಿಗೆ ಏನು ಪ್ರೀತಿಯೋ ನನಗೆ ಗೊತ್ತಿಲ್ಲ. ಅವ್ರು ನಮ್ಮ ಹತ್ರ ಬಂದು ಹಂಚ್ಕೊತಾರೆ. ಅದು ಯಾಕೇನು ಗೊತ್ತಿಲ್ಲ, ಒಂದು ಪ್ರೀತಿಯಿಂದ ಬಂದು ಹೇಳ್ಕೊಳ್ತಾರೆ, ಹೀಗಾಯಿತು, ಹೀಗಿದೆ, ರವೀಂದ್ರನಾಥ್ ಅವರು ಹಿಂಗೊಂದು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಹೀಗೆ ಹೋಗಬೇಕು ಅಂತ ಮಾಡಿದ್ದೇವೆ, ಅದು ಇಲ್ಲೊಂದು ಶಾಲೆಯಿಂದ ಕಾರ್ಯಕ್ರಮ ಮಾಡ್ತಿದ್ದೇವೆ. ಅವ್ರದ್ದು ಯಾವುದೇ ವಿಚಾರ ಇರ್ಬೋದು, ಒಂದು ಆ ಪ್ರೀತಿಯಿಂದ ಹಂಚ್ಕೊಳ್ತಿರಲ್ಲ. ಬಹುಶಃ ಆ ಪ್ರೀತಿ ಇವತ್ತು ನಮ್ಮಲ್ಲಿ ಕರ್ಕೊಂಬಂದಿದೆ. ಯಾಕಂದರೆ ನಾವಿಲ್ಲಿ ಬರಲಿಕ್ಕೆ ಇವತ್ತು ನಿರ್ಧಾರ ಮಾಡಿರಲಿಲ್ಲ. ವಾಸ್ತವವಾಗಿ ನನ್ನ ಆರೋಗ್ಯ ಸರಿ ಇಲ್ಲದೆ ಧ್ವನಿ ಬಿದ್ದೋಗಿತ್ತು. ಹಾಗಾಗಿ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಮಾಡಿದ್ದೆ. ಆದರೆ ಇಷ್ಟು ಮಾತನಾಡಿಸ್ತಾ ಇದೆಯಲ್ಲ, ಅದು ನಿಮ್ಮ ಪ್ರೀತಿ, ಇದು ಸಂಸ್ಕಾರ. ನಮಗೆ ವಾಸ್ತವ ಹೇಳ್ತೇನೆ, ಸಂತೋಷ ಪಡುತ್ತೇನೆ. ಹಾಗಾಗಿ ಈ ಸಂಸ್ಕಾರಗಳು
ಮಕ್ಕಳಲ್ಲಿ ಬರುವಂಥ ಕೆಲಸ ಆಗಲಿ. ಈ ಸಂಸ್ಕಾರಗಳು ನಿಮ್ಮಲ್ಲಿ ಅದು ದೃಢವಾಗಿ ಇರಬೇಕು. ಬಂದದ್ದೆಲ್ಲ ಬರಲಿ, ಭಗವಂತನ ದಯ ಹೊಂದಿರಲಿ, ಗಟ್ಟಿ ಧೈರ್ಯ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನೀವು ಗಟ್ಟಿ ಮನಸ್ಸು ಮಾಡಿದರೆ, ಮುಂದಿನ ವರ್ಷದಿಂದ ಬಹುಶಃ ಅಥವಾ ಅದಕ್ಕೂ ಮುಂದಿನ ವರ್ಷ ಗೊತ್ತಿಲ್ಲ, ಇದು ಹಿರಿಯ ಪ್ರಾಥಮಿಕ ಶಾಲೆಗೆ ಒಂದು ಬುನಾದಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮಾಡ್ತೀರಲ್ವಾ? ಅದು ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಇವತ್ತೇ ಮೊದಲೇ ಹೇಳ್ತಿರ್ತೇನೆ, ಅದಕ್ಕೆ ನಾವು ಬರ್ತೇವೆ, ಖಂಡಿತ ಬರ್ತೇವೆ. ಯಾಕೆಂದರೆ ಮೊದಲು ಬಂದಾಗ ಇಲ್ಲಿ ಹೇಳಿದ್ದೆ, ರಜತ ಮಹೋತ್ಸವ ಇಂಥ ಕಾರ್ಯಕ್ರಮ ನಡೀಬೇಕು, ಒಳ್ಳೆಯದಾಗಲಿ ಅಂತ ಅವತ್ತು ಹೇಳಿದ್ವಿ. ಇವತ್ತು ಆ ಮಟ್ಟವನ್ನು ನೀವು ಮುಟ್ಟಿದ್ದೀರಿ. ಆದರೆ ರಜತ ಮಹೋತ್ಸವ ಇದು ಬಹುಶಃ ಎಲ್ಲ ಶಾಲೆಗಳಿಗೆ ಆದರ್ಶವಾಗುವ ಹಾಗೆ ನಡೆದಿದೆ. ಇದು ನಿಮ್ಮ ಹೊಗಳಿಕೆಗೆ ಹೇಳುವಂಥ ಮಾತುಗಳಲ್ಲ, ಸತ್ಯದ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಯಾಕೆ ಸರ್ಕಾರಿ ಶಾಲೆ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗತ್ತಲ್ಲ? ಎಲ್ಲರೂ ಏನೇನು ಯೋಚನೆ ಮಾಡ್ತಾರೆ ಅಂದರೆ ಖರ್ಚು ವೆಚ್ಚ ಹಾಕೋದು ಹೆಂಗೆ, ಸರ್ಕಾರ ಕೇಳೋದು ಹೇಗೆ ಅಂತೇಳಿ. ಇಲ್ಲ, ನೀವು ಮನಸ್ಸು ಮಾಡಿದರೆ ಎಲ್ಲ ಸರ್ಕಾರಿ ಶಾಲೆಗಳಿಗೂ ನೀವು ಆದರ್ಶರಾಗಿದ್ದೀರಿ. ಎಲ್ಲ ಸರ್ಕಾರಿ ಶಾಲೆಗಳು ಇದನ್ನು ಪಾಲಿಸಿದಿರುವಂತಾದರೆ ಬಹುಶಃ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಮುಚ್ಚುವ ಯಾವ ನಿರ್ಧಾರವೂ ಸರ್ಕಾರ ಕೈಗೊಳ್ಳೋದಿಲ್ಲ. ಇದಕ್ಕೆ ನಿಮ್ಮ ಆದರ್ಶವೇ ಅದಕ್ಕೆ ಕಾರಣವಾಗಿರಲಿ ಅಂಥೇಳಿ ಹರಸಿ ಹಾರೈಸಿ ವಿಶೇಷ ಮಾತನಾಡೋದಿಲ್ಲ. ಯಾಕೆಂದರೆ ಮುಂದೆ ಮತ್ತೆ ಮಾತನಾಡಲಿಕ್ಕಿದ್ದಾರೆ. ಆಧ್ಯಾತ್ಮಿಕ ಚಿಂತನೆ ಹೇಳಬೇಕು ಅಂತ ಸತೀಶ್ ಅವರು ಹೇಳಿದ್ರು. ಆದರೆ ಆಧ್ಯಾತ್ಮಿಕ ಚಿಂತನೆ ವಿಶೇಷ ಬೇಡ, ಇದೇ ಸಾಕು. ಯಾಕೆಂದರೆ ಇದು ಗಟ್ಟಿಯಾಗಿದ್ದರೆ ಆಧ್ಯಾತ್ಮಿಕ, ಇದು ಗಟ್ಟಿಯಾಗಿದ್ದರೆ ಎಲ್ಲವುದು. ಹಾಗಾಗಿ ಉತ್ತಮ ಶಿಕ್ಷಣವೇ ನಮ್ಮ ದೇಶದ ಭವಿಷ್ಯದ ಬುನಾದಿ ಅಂತ ಹೇಳ್ತಾ, ಎಲ್ಲರನ್ನ ಆ ಭಗವಂತನಲ್ಲಿ ನಿಮ್ಮ ಸ್ಥಾನ ಮಾನ ಯೋಗ್ಯತೆಗೆ ಭಗವಂತ ಪ್ರೇಯಸ್ಸನ್ನ ನೀಡಲಿ. ಸಮಸ್ತ ಗ್ರಾಮಸ್ಥರಲ್ಲಿ ಈ ಒಗ್ಗಟ್ಟು ಅಚಲವಾಗಿರಲಿ. ನಮ್ಮ ಇಲ್ಲಿಯ ಮಕ್ಕಳ ಪ್ರತಿಭೆ ಕೇವಲ ತಾಲೂಕಾ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇಲ್ಲಿ ಮಿಂಚುವಂಥ ಪ್ರತಿಭೆಗಳು ಇಲ್ಲಿ ಬರಲಿ ಅಂತ ಹರಸಿ ಹಾರೈಸಿ ನಮ್ಮ ಮಾತಿನಿಂದ ವಿರಮಿಸ್ತೇವೆ. ಶುಭಂ ಭೂಯಾತ್. ಹೌದು.